ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿರೋದು ನಿಮಗೆ ಗೊತ್ತಿದೆ. ಅದಕ್ಕೆ ಇರಾನ್ ಪ್ರತಿರೋಧವನ್ನು ಒಡ್ಡುತ್ತಾ ಇರುವಂತಹದ್ದು ಸಹ ನಿಮಗೆ ಗೊತ್ತಿದೆ. ಅದರ ಬಗ್ಗೆ ನಿರಂತರವಾಗಿ ನಾನು ಪ್ರತಿದಿನ ಒಂದು ಅಥವಾ ಎರಡು ವಿಡಿಯೋಗಳ ಮೂಲಕ ನಿಮಗೆ ಅಪ್ಡೇಟ್ಗಳನ್ನು ಕೊಡ್ತಾನೆ ಹೋಗ್ತಿದ್ದೀನಿ. ಇವತ್ತು ನಾವು ಒಂದಷ್ಟು ಬೇರೆ ರೀತಿ ಅದನ್ನು ಅರ್ಥ ಮಾಡಿಕೊಳ್ಳುವಂತಹ ಪ್ರಯತ್ನ ಮಾಡೋಣ. ಯುದ್ಧ ಏನೋ ನಡೀತಾ ಇದೆ. ಆಧುನಿಕ ಯುದ್ಧಗಳಲ್ಲಿ ಸೋಲು ಗೆಲುವು ಅನ್ನೋದು ತುಂಬಾ ವಿರಳ. ವೆನಿಸ್ವೇಲಾ ರೀತಿಯಾದಂತಹ ಆಪರೇಷನ್ಗಳಾದ್ರೆ ಸರಿ, ಬಟ್ ಪೂರ್ಣ ಪ್ರಮಾಣದ ಯುದ್ಧಗಳು ನಡೆದಾಗ ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ ಹೇಳಲಿಕ್ಕೆ ಬರಲ್ಲ. ಇಲ್ಲಿ ಸಣ್ಣ ದೇಶ, ದೊಡ್ಡ ದೇಶ, ಪ್ರಭಾವಶಾಲಿ ದೇಶ, ಶಕ್ತಿಯುತ ದೇಶ, ದೊಡ್ಡ ಆರ್ಮಿ, ಸಣ್ಣ ಆರ್ಮಿ, ಪರಮಾಣು, ಅದು ಯಾವುದು ಲೆಕ್ಕಕ್ಕೆ ಬರಲ್ಲ. ನೀವು ಅದಕ್ಕೆ ಉದಾಹರಣೆಯಾಗಿ ರಷ್ಯಾ ಮತ್ತು ಯುಕ್ರೇನ್ ಯುದ್ಧವನ್ನು ತೆಗೆದುಕೊಳ್ಬಹುದು. 3 ವರ್ಷದಿಂದ ಕಿತ್ತಾಡ್ತಿದ್ದಾರೆ, ಹೊಡೆದಾಡ್ತಿದ್ದಾರೆ. 3 ವರ್ಷ ದಾಟಿ ಹೋಯ್ತು, ಯಾವ ಪರಿಣಾಮನೂ ಇಲ್ಲ. ಅವರು ಹೋರಾಡ್ತಿದ್ದಾರೆ, ಇವರು ಹೋರಾಡ್ತಿದ್ದಾರೆ. ಆಧುನಿಕ ಯುದ್ಧದಲ್ಲಿ ಹಾಗೆ ನಡೆಯುತ್ತೆ. ಯಾಕಂದ್ರೆ ಈಗ ಯುದ್ಧ ನೀತಿಗಳು ಹಾಗೆ ಇದಾವೆ, ಶಸ್ತ್ರಾಸ್ತ್ರಗಳು ಹಾಗೆ ಇದಾವೆ. ಒಂದು ದೇಶ ಯುದ್ಧಕ್ಕೆ ನಿಂತರೆ ಪ್ರಾಕ್ಸಿ ವಾರ್ ಮಾಡೋರು ಸಾಕಷ್ಟು ಜನ ಇರ್ತಾರೆ, ಹಿಂದ್ಗಡೆಯಿಂದ ಸಪೋರ್ಟ್ ಮಾಡೋರು ಸಾಕಷ್ಟು ಜನ ಇರ್ತಾರೆ. ಹಾಗಾಗಿ ಯಾರು ಗೆಲ್ಲೋದು ಸೋಲೋದು ಆಗದೆ ಇರುವಂಥದ್ದು. ಸೊ ಅದು ಇರಾನ್ಗೂ ಸಹ ಗೊತ್ತಿರುತ್ತೆ. ತಾನು ಅಮೆರಿಕ ಮತ್ತು ಇಸ್ರೇಲ್ ಅನ್ನ ಯುದ್ಧದಲ್ಲಿ ಮಣಿಸಿ, ಅವರನ್ನ ಮಂಡಿಯೂರಿಸಿ, ಅವರನ್ನ ಶರಣಾಗತಿ ಮಾಡ್ತೀನಿ ಅನ್ನುವಂತಹ ಹುಚ್ಚುತನ ಏನು ಇರಾನ್ಗೆ ಇರ್ಲಿಕ್ಕಿಲ್ಲ. ಯಾಕೆಂದ್ರೆ ಅವರು ನಾಯಕ ನಿಲ್ಲದೆ ಕಳೆದ 10 ದಿನಗಳಿಂದ ಮಾಡಿರುವಂತಹ ಪ್ರತಿದಾಳಿ ಇದೆಯಲ್ಲ, ಅದು ಹೇಳುತ್ತೆ ಅವರು ಮೆಚ್ಯೂರ್ಡ್ ಆಗಿದ್ದಾರೆ. IRGC ಮೆಚ್ಯೂರ್ಡ್ ಆಗಿದೆ. ಅಷ್ಟು ಸುಲಭಕ್ಕೆ ಅದು ತಿಕ್ಕಲಾಗಿ ಯೋಚನೆ ಮಾಡಲ್ಲ ಅಂತ. ಸೊ ಇರಾನ್ಗೆ ಸ್ಪಷ್ಟವಾಗಿ ಗೊತ್ತಿರುತ್ತೆ, ನಾನು ಅವರನ್ನ ಸೋಲಿಸಿ ಮಂಡಿಯೂರಿಸೋದಕ್ಕಂತೂ ಆಗಲ್ಲ, ಬಟ್ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗಿ ಆ ನಂತರ ಯುದ್ಧ ವಿರಾಮಕ್ಕೆ ಫೋರ್ಸ್ ಮಾಡಬೇಕು ಅಂತ. ಸೊ ಏನಿರಬಹುದು ಇರಾನ್ನ ಪ್ಲಾನ್, ಇಲ್ಲಿಯವರೆಗೆ ಬರ್ತಿರುವಂತಹ ಸೂಚನೆಗಳೇನು ಅದನ್ನು ತಿಳಿಸೋ ಪ್ರಯತ್ನ ಮಾಡ್ತೀನಿ. ಅದ್ರ ಜೊತೆಗೆ ಈ ಇಸ್ರೇಲ್ ಮತ್ತು ಅಮೆರಿಕ ಅನ್ಕೊಂಡಿದ್ವಲ್ಲ, ವೆನಿಸ್ವೇಲಾ ರೀತಿಯಲ್ಲಿ ಹಿಂಗ್ ಹೋದ್ವಾ ಹಂಗ್ ಬಂದ್ವಾ, ಮುಗಿದೋಯ್ತು. 2-3 ದಿನಗಳಲ್ಲಿ ಇರಾನ್ ಶರಣಾಗ್ಬಿಡ್ಬೇಕು, ಎಲ್ಲ ನಾಶ ಆಗ್ಬಿಡ್ಬೇಕು, ಎಲ್ಲ ನಮ್ಮ ಕೈಗೆ ಬಂದ್ಬಿಡ್ಬೇಕು, ನಾವು ಅದನ್ನ ನಿರಂತರವಾಗಿ ಫ್ರೀಯಾಗಿ ಬಿಟ್ಟಿಯಾಗಿ ಲೂಟಿ ಮಾಡ್ಕೊಂಡಿರ್ಬೇಕು ಅಂತ. ಅದು ಸಾಧ್ಯ ಆಗಿಲ್ವಲ್ಲ. ಸೊ ಆ ಸಂಕಟ ಇಸ್ರೇಲ್ ಮತ್ತು ಅಮೆರಿಕಾಗಿದೆ. ಆದರೆ ಬರೀ ಸಂಕಟ ಇಲ್ಲ, ಸಿಟ್ಟಿಲ್ಲ, ಬೇಜಾರಿಲ್ಲ, ಅದಕ್ಕೆ ಆತಂಕ ಇದೆ. ಯಾಕಂದ್ರೆ ಇರಾನ್ ಮುಂದೇನು ಮಾಡುತ್ತೆ ಅನ್ನುವಂಥ ಭಯ ಇದೆ. ಅದರಲ್ಲೇ ಇರಾನ್ನ ಅಂತಿಮ ಗುರಿ ಏನು ಅನ್ನೋದು ಸಹ ಇದೆ. ಹಾಗಾಗಿ ಇದನ್ನು ಹೇಳಿದೆ. ಸೊ ಏನು ಅಮೆರಿಕಾಗೆ ಇಸ್ರೇಲ್ಗೆ ಇರುವಂತಹ ಭಯ? ಸೊ ನಿಮಗೆ ಗೊತ್ತಿರಬೇಕಾದ್ರೆ ಇರಾನ್ ಹೊರ್ಮುಜ್ ಸ್ಟ್ರೇಟ್ ಅನ್ನ, ಏನು ಜಲಮಾರ್ಗ ಇದೆ, ಸಣ್ಣ ಜಲಮಾರ್ಗ, ಬಟ್ ಅದು ತುಂಬಾ ಮುಖ್ಯವಾದ ಜಲಮಾರ್ಗ. ಜಗತ್ತಿನ, ಇಡೀ ಜಗತ್ತಿನ 20% ತೈಲ ಅದರ ಮೂಲಕನೇ ಬಂದು ಹೋಗೋದು. ಅದನ್ನ ಬಂದ್ ಮಾಡಿ ಕೂತಿದೆ. ಯಾಕಂದ್ರೆ ಅದು ಇರಾನ್ನ ಜಲಗಡಿ. ಅದು ನನ್ನ ನೀರು, ನಾನು ನಿಲ್ಲಿಸ್ಬಿಡ್ತೀನಿ, ಅವನಾದ್ರೂ ಬಂದ್ರೆ ಬೆಂಕಿ ಹಚ್ಚಿಬಿಡ್ತೀನಿ, ಮಿಸೈಲ್ ಹಾಕ್ತೀನಿ ಅಂತ ಹೆದರ್ಸಿದೆ. ಕಿಲೋಮೀಟರ್ ಗಟ್ಲೆ, ನಾಟಿಕನ್ ಮೈಲ್ಸ್ ಅಂತ ಕರೀತಾರೆ ಸಮುದ್ರದಲ್ಲಿ, ಎಲ್ಲ ಸ್ಟಾಕ್ ಪೈಲ್ ಆಗಿ ನಿಂತಿದ್ದಾವೆ ಹಡಗುಗಳು. ಚೈನಾದ ಹಡಗು ಬಿಟ್ಟು ಬೇರೆ ಯಾವುದಾದ್ರೂ ಹಡಗು ಮುಂದಕ್ಕೆ ಬಂದ್ರೆ ಮುಗೀತು ನಿಮ್ಮ ಕತೆ ಅಂತ ಎಚ್ಚರಿಕೆ ಕೊಟ್ಟಿದೆ ಇರಾನು. ಆ ಎಚ್ಚರಿಕೆನ ಪಾಲಿಸಲೇಬೇಕು. ಯಾಕಂದ್ರೆ ಇಡೀ ಜಗತ್ತಿನಲ್ಲಿ ಜಲಸಂಧಿಗಳು ಹಾಗೆ ಆಗಿರೋದು, ಜಲ ಗಡಿಗಳು ಅದೇ ರೀತಿಯಾಗಿ ನಿರ್ಣಯ ಆಗಿರೋದು. ಈಗ ಹೊಸದಾಗಿ ಇರಾನ್ ಮೇಲೆ ಏನಾದರೂ ಹೇರಿಕೆ ಹಾಕೋದಕ್ಕೋದ್ರೆ ಬೇರೆ ಬೇರೆ ದೇಶಗಳ ನಡುವೆ ಸಿಕ್ಕಾಪಟ್ಟೆ ಜಗಳಗಳು ಬಂದ್ಬಿಡ್ತವೆ, ಇನ್ಕ್ಲೂಡಿಂಗ್ ಇಂಡಿಯಾ ಮತ್ತು ಶ್ರೀಲಂಕಾದ ಇದು ಸಹ ಗಡಿಗಳ ಬಗ್ಗೆಯೂ ಸಹ ಆತಂಕಗಳು, ಯುದ್ಧದ ಸನ್ನಿವೇಶಗಳು ಬಂದ್ಬಿಡ್ತವೆ. ಹಾಗಾಗಿ ಅದನ್ನು ಮುಟ್ಟೋಕೆ ಹೋಗಲ್ಲ. ಅದು ಆಲ್ರೆಡಿ ಜಗತ್ತು ಒಪ್ಪಿ ಆಗಿದೆ, ಇಷ್ಟಿಷ್ಟು ಅಂತ. ಸೊ ಅದನ್ನ ಈಗ ಇರಾನ್ ಇಂದ ಕಿತ್ಕೊಳ್ಳೋಕೆ ಸಾಧ್ಯನೂ ಇಲ್ಲ, ಇರಾನ್ ಮೇಲೆ ಪ್ರೆಷರ್ ಹಾಕೋಕೆ ಸಾಧ್ಯ ಇಲ್ಲ, ಅದನ್ನ ಓಪನ್ ಮಾಡಿ ಅಂತ. ಓ, ಇರಾನ್ಗಿರುವಂತಹ ಅತಿ ದೊಡ್ಡ ಅಸ್ತ್ರನೇ ಅದು. ಇರಾನ್ಗೆ 2 ದೊಡ್ಡ ಅಸ್ತ್ರಗಳಿದಾವೆ ಈ ಒಂದು ಸನ್ನಿವೇಶದಲ್ಲಿ. ಒಂದು ಹೊರ್ಮುಜ್ ಸ್ಟ್ರೈಟ್, ಅದು ಇಡೀ ಜಗತ್ತನ್ನ ಆರ್ಥಿಕವಾಗಿ ಹಿಂಡಿ ಹಿಪ್ಪೆ ಮಾಡಾಕ್ತಿದೆ, ಅದನ್ನು ವಿವರಿಸ್ತೀನಿ. ಇನ್ನೊಂದು ಅದರ ಆತ್ಮಸ್ಥೈರ್ಯವನ್ನ ನಾವು ಅದರ ಪ್ರತಿದಾಳಿಯಲ್ಲಿ ನೋಡ್ತಾ ಇದ್ದೀವಿ. ಹೊಸ ಮಿಸೈಲ್ಗಳನ್ನ ಹೊರಗಡೆ ತೆಗಿತಾ ಇದೆ. ಖುರ್ರಮ್ ಶೇರ್ ತೆಗಿತು, ಖೈಬರ್ ಬ್ಯಾಲಿಸ್ಟಿಕ್ ಮಿಸೈಲ್ ನಿನ್ನೆಯಿಂದ ಬಳಸ್ತಾ ಇದೆ. 1,000 kg ಸಿಡಿಮದ್ದುಗಳನ್ನು ತೆಗೆದುಕೊಂಡು ಹೋಗುವಂತ ಕೆಪಾಸಿಟಿ ಇರುವಂತಹದ್ದು. ಹೋಗಿ ಧ್ವಂಸ ಮಾಡಿ ಬಿಸಾಕ್ತಾ ಇದೆ. US ನೇವಿ ಬೇಸ್ ಮೇಲೂ ಸಹ ಅಟ್ಯಾಕ್ ಮಾಡಿದೆ. ಅರಬ್ ದೇಶಗಳಂತೂ ನಡುಗೋಗಿ ಸುಸ್ತಾಗ್ಬಿಟ್ಟಿದ್ದಾವೆ. ಇರಾನ್ ಸಹವಾಸನೇ ಬೇಡ, ಅಮೆರಿಕ ಸಹವಾಸನೂ ಬೇಡ ಅನ್ನೋ ಮಟ್ಟಕ್ಕೆ ಅಲ್ಲಿನ ಜನ ನಿರ್ಧರಿಸಿದ್ದಾರೆ. ಸರ್ಕಾರಗಳು ಅದನ್ನು ಹೇಳೋದಕ್ಕೆ ಧೈರ್ಯ ಮಾಡ್ತಿಲ್ಲ. ಇವರು ಸಹವಾಸ ಮಾಡಿನೇ ನಾವು ಇರಾನ್ ಕೈಲಿ ಈ ರೀತಿಯಾಗಿ ಪೆಟ್ಟು ತಿಂತಾ ಇರೋದು ಅನ್ನೋದು ಸಿಟ್ಟಿದೆ ಅರಬ್ ದೇಶಗಳ ಜನತೆಗೆ. ಸೊ ಇದೆಲ್ಲದರ ನಡುವೆ ಇರಾನ್ದು ಅಂತಿಮ ಗುರಿ ಏನಿರಬಹುದು ಅಂದ್ರೆ, ಹೊರ್ಮುಜ್ ಸ್ಟ್ರೈಟ್ ನನ್ನ ದೊಡ್ಡ ಇದು.
ಇಡೀ ಜಗತ್ತಿನ ಆರ್ಥಿಕತೆಯನ್ನ ಉಸಿರುಗಟ್ಟಿಸ್ಬಿಡ್ತೀನಿ. ಉಸಿರುಗಟ್ಟಿಸಿ ಅದಕ್ಕೆ ಎಲ್ಲ ದೇಶಗಳು ಸಹ ನನ್ನ ಮೇಲೂ ಪ್ರೆಷರ್ ಹಾಕಬೇಕು. ಇರಾನ್ ಅನ್ಕೊಳ್ತಿರೋದು ನನ್ನ ಮೇಲೂ ಪ್ರೆಷರ್ ಹಾಕಬೇಕು ಜಗತ್ತು, ಅಮೆರಿಕ ಇಸ್ರೇಲ್ ಮೇಲೂ ಪ್ರೆಷರ್ ಹಾಕಬೇಕು. ಸಾಕು ಯುದ್ಧ ಮಾಡಿದ್ದು, ನಿಮ್ಮಿಂದ ಇಡೀ ಜಗತ್ತು ನರಳುತ್ತಾ ಇದೆ, ಮಾತುಕತೆ ಕೂತ್ಕೊಳ್ಳಿ, ಯುದ್ಧ ವಿರಾಮ ಮಾಡ್ಕೊಳ್ಳಿ ಅಂತ. ಏನಾಗ್ತಿದೆ ಇಡೀ ಜಗತ್ತಲ್ಲಿ? ನಾನು ಹೇಳದ್ನಲ್ಲ, 20% ಆಯಿಲ್ ಎಕ್ಸ್ಪೋರ್ಟ್ ಇಂಪೋರ್ಟ್ ನಿಂತು ಬಿಟ್ರೆ, ಅದ್ರ ಜೊತೆಗೆ ಇರಾನ್ ಹೇಳ್ತಾ ಇದೆ ಒಂದೇ ಒಂದು ಲೀಟರ್ ಪೆಟ್ರೋಲ್ ಎಕ್ಸ್ಪೋರ್ಟ್ ಆಗಕ್ ಬಿಡಲ್ಲ ನಾನು ಅಂತ. 1 ಲೀಟರ್ ಮಾಡ್ಬಿಡಿ ನೀವು ನೋಡೋಣ ಅಷ್ಟೇ. ಚೈನಾದ ಮಾತ್ರ ಅಷ್ಟೇ, ಬೇರೆ ಏನಿಲ್ಲ. ಬೇರೆ ಯಾವ ಹಡಗಿಗೂ ಅವಕಾಶನೇ ಇಲ್ಲ ನನ್ನ ಇದನ್ನ ದಾಟ್ಕೊಂಡು ಹೋಗೋದಕ್ಕೆ. ಅವ್ರನ್ನ ದಾಟದಿರ ಅದು ಕೆಲಸ ಆಗದೇ ಇಲ್ಲ. ಅದು ಅರಿ ಇರೋದೇ ಹಂಗೆ, ಆ ಹಾದಿ ಇರೋದೇ ಹಂಗೆ. ಸೊ ಇಡೀ ಜಗತ್ತಿನಲ್ಲಿ ಗ್ಯಾಸ್, ಪೆಟ್ರೋಲು, ಡೀಸೆಲ್ ಎಲ್ಲ ರೀತಿ ಕೊರತೆ ಆಗಿದೆ. ಭಾರತದಲ್ಲಿ ಆಲ್ರೆಡಿ ಕಂಪ್ಲೇಂಟ್ಗಳು ಬರ್ತಾ ಇದೆ, ಕೆಲವು ಪೆಟ್ರೋಲ್ ಬಂಕ್ಗಳಲ್ಲಿ ಪೆಟ್ರೋಲ್ ಇಲ್ಲ ಅಂತ. ಇವತ್ತಿನಿಂದ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳು, ಹೋಟೆಲ್ಗಳು ಅಂತಹ ಮುಖ್ಯವಾದ ಉದ್ಯಮ ಗ್ಯಾಸ್ ಸಪ್ಲೈ ಇಲ್ದಿರ ನರಳುತ್ತಾ ಇದೆ. ಬೆಂಗಳೂರಲ್ಲಿ ಆಲ್ಮೋಸ್ಟ್ 20% ಹೋಟ್ಲುಗಳು ಬಂದಾಗಿದ್ದಾವೆ. ಮುಂಬೈನಲ್ಲಿ 20% ಬಂದಾಗಿದ್ದಾವೆ. ನಾಳೆಯಿಂದ ಚೆನ್ನೈನಲ್ಲಿ 20-30% ಹೋಟೆಲ್ಗಳು ಬಂದಾಗ್ತಾವಂತೆ. ಯಾಕೆಂದ್ರೆ ಗ್ಯಾಸ್ ಇಲ್ಲ. ಅವರು ಅದಕ್ಕೆ ಪರ್ಯಾಯನೇ ಇಲ್ಲ ಭಾರತದಲ್ಲಿ. ಏನು ಅದೇನು ಸಣ್ಣ ಮನೇನ ಇಂಡಕ್ಷನ್ ಸ್ಟವ್ ಇಟ್ಕೊಂಡು ಅಡಿಗೆ ಮಾಡಕ್ಕೆ? ದೊಡ್ಡ ದೊಡ್ಡ ಹೋಟ್ಲುಗಳು, ಅದಕ್ಕೆ ಗ್ಯಾಸ್ ಬೇಕೇ ಬೇಕು. ಒಲೆಯಲ್ಲಿ ಮಾಡಕ್ ಸಾಧ್ಯನೇ ಇಲ್ಲ. ದೊಡ್ಡ ದೊಡ್ಡ ಹೋಟ್ಲುಗಳು ಒಲೆಯಲ್ಲಿ ಮಾಡಕ್ ಸಾಧ್ಯ ಇಲ್ಲ, ಇಂಡಕ್ಷನ್ ಕುಕ್ಕರ್ಗಳಲ್ಲಿ ಮಾಡೋಕ್ಕೂ ಸಾಧ್ಯ ಇಲ್ಲ, ಇಂಡಕ್ಷನ್ ಸ್ಟವ್ಗಳಲ್ಲಿ ಮಾಡೋಕ್ಕೂ ಸಾಧ್ಯ ಇಲ್ಲ. ಎಲೆಕ್ಟ್ರಿಕ್ ಸ್ಟವ್ ಇನ್ನೆಂಥದ್ದು ನೀವೇನು ಹೊಸದು ಮಾಡ್ತೀವಿ ಅಂದ್ರೆ ಆಗಲ್ಲ. ಗ್ಯಾಸ್ ಅಷ್ಟೇ, ಇನ್ನೇನಿಲ್ಲ. ಸೊ ಅಂತಹ ಪರಿಸ್ಥಿತಿ ಬಂದಾಗ ಇಡೀ ಜಗತ್ತಿನ ಎಲ್ಲ ದೇಶಗಳಲ್ಲೂ ಸಹ ಆತಂಕ ಶುರುವಾಗುತ್ತೆ. ಎಲ್ಲ ದೇಶಗಳು ಸಹ ನರಳೋದಕ್ಕೆ ಶುರು ಮಾಡ್ತವೆ. ಆಗ ಎಲ್ಲರ ಕಣ್ಣು ಸಹ ಈ ಯುದ್ಧದ ಕಡೆ ಹೋಗುತ್ತೆ. ಇದನ್ನ ನಿಲ್ಲಿಸ್ಬೇಕು ಅಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಸೊ ಇರಾನ್ಗೆ ತಾನು ಅಮೆರಿಕ ಮತ್ತು ಇಸ್ರೇಲನ್ನ ಮಂಡಿ ಊರಿಸ್ತೀನಿ ಅನ್ನುವಂಥದ್ದು ಆಗದೇ ಇರೋ ಕೆಲಸ ಅಂತ ಗೊತ್ತು. ಅದೇ ರೀತಿ ನಾನು ಆರಂಭದಲ್ಲಿ ಹೇಳದಂಗೆ ಆಧುನಿಕ ಯುದ್ಧದಲ್ಲಿ ಇರಾನ್ ಅನ್ನು ಸಹ ಇವರು ಮಂಡಿ ಊರಿಸ್ಬಿಡ್ಬಹುದು ಅಂದ್ರೆ ಅದು ಸಾಧ್ಯ ಇಲ್ಲ. ಅಮೆರಿಕ ಇಸ್ರೇಲ್ ಏನ್ ತಿಪ್ಪರ್ಲಾಗ ಹಾಕಿ ತಮ್ಮಲ್ಲಿರುವ ಎಲ್ಲ ಶಕ್ತಿ, ಆರ್ಥಿಕ ಶಕ್ತಿ, ಶಸ್ತ್ರಾಸ್ತ್ರಗಳು, ಸೈನ್ಯ ಶಕ್ತಿ, ಏನೆಲ್ಲ ಶಕ್ತಿ ಹಾಕಿದ್ರು ಸಹ ಇರಾನ್ ಅನ್ನ ಮಂಡಿ ಊರಿಸೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಇರಾನ್ ಸ್ವಲ್ಪ ವೀಕ್ ಆದ ತಕ್ಷಣನೇ ರಷ್ಯಾ ಹಿಂದ್ಗಡೆಯಿಂದ ಪುಷ್ ಕೊಡುತ್ತೆ, ಸಪೋರ್ಟ್ ಕೊಡುತ್ತೆ, ಶಸ್ತ್ರಾಸ್ತ್ರಗಳನ್ನು ಕೊಡುತ್ತೆ, ಆರ್ಥಿಕ ಸಹಾಯ ಮಾಡುತ್ತೆ. ಅದು ಸ್ವಲ್ಪ ಡಲ್ ಆಯ್ತಾ, ರಷ್ಯಾ ಮಾಡುತ್ತೆ. ನಾರ್ತ್ ಕೊರಿಯಾನ ಕೇಳಿದ್ರೆ ಸಾಕು, ಅಮೆರಿಕ ವಿರುದ್ಧ ಬಾ ಮಗನೇ, ನಾವು ನೀವು ಒಟ್ಟಿಗೆ ಹೋಗೋಣ ಅಂದ್ಬಿಟ್ರೆ ಅಮೆರಿಕದ ಅವನು ಕಿಂಗ್ ಜಾಂಗ್ ಉನ್ ತಿಕ್ಕಲು ಅವನು ಏನು ಬೇಕಾದ್ರೂ ಮಾಡ್ಬಿಡ್ತಾನೆ ಅಮೆರಿಕ ವಿರುದ್ಧ. ಅಂದರೆ ಎಲ್ಲ ಇರಬೇಕಾದ್ರೆ ಇರಾನ್ ಅನ್ನು ಮಂಡಿ ಊರಿಸೋದು ಸಾಧ್ಯನೇ ಇಲ್ಲ. ಅಷ್ಟರೊಳಗಡೆ ಇಡೀ ಜಗತ್ತಿನ ಕತ್ತು ಹಿಸಿದಂಗೆ ಆಗುತ್ತೆ. ಆರ್ಥಿಕತೆ, ಶೇರ್ ಮಾರ್ಕೆಟ್ಗಳು ಎಲ್ಲ ಬಿದ್ದು ಹೋಗ್ತಿದ್ದಾವೆ. ಈಗ ಕ್ರೂಡ್ ಆಯಿಲ್ $120 ಆಗಿದೆ. $65 ಇದ್ದಿದ್ದು ಆ ಯುದ್ಧದ ಆರಂಭದಲ್ಲಿ 10 ದಿನಗಳ ಹಿಂದೆ, ಈಗ 120 ಅಂದ್ರೆ ಆಲ್ಮೋಸ್ಟ್ ಡಬಲ್ ಆಗಿದೆ. $200 ಹೋಗುತ್ತಂತೆ ಇನ್ನೊಂದು ವಾರದಲ್ಲಿ. $200 ಹೋಗ್ಬಿಟ್ರೆ ಕ್ರೂಡ್ ಆಯಿಲ್, ಪೆಟ್ರೋಲ್ ಬೆಲೆಗಳು ಪ್ರತಿ ದೇಶದಲ್ಲೂ ಸಹ ಆಕಾಶಕ್ಕೆ ಹೋಗ್ಬಿಡ್ತವೆ. ಯುರೋಪ್ ಅಲ್ಲಿ ಗ್ಯಾಸ್ 50% ರೈಸ್ ಆಗಿದೆ. 50%. ಇಂಡಿಯಾದಲ್ಲಿ ಆಲ್ರೆಡಿ ₹60 ಸಿಲಿಂಡರ್ ಮೇಲೆ ಜಾಸ್ತಿ ಮಾಡಿದ್ದಾರೆ. ಪೆಟ್ರೋಲ್ ಡೀಸೆಲ್ ಅನ್ನ ಹಿಡಿದಿಟ್ಕೊಂಡಿದ್ದಾರೆ. ಯಾಕಂದ್ರೆ ಪಂಚರಾಜ್ಯಗಳ ಚುನಾವಣೆ ಇದೆ, 5 ರಾಜ್ಯಗಳಲ್ಲಿ ಚುನಾವಣೆ ಇದೆ ಇನ್ನು 4 ತಿಂಗಳು 3 ತಿಂಗಳ ಒಳಗಡೆ. ಹಾಗಾಗಿ ನರೇಂದ್ರ ಮೋದಿ ಸರ್ಕಾರ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ಹೇಗಾದ್ರೂ ಪರವಾಗಿಲ್ಲ, ನಮ್ಮ ಎಕಾನಮಿ ವೀಕ್ ಆದ್ರೂ ಪರವಾಗಿಲ್ಲ, ನಮ್ಮ ಎಲೆಕ್ಷನ್ ಕ್ಯಾಂಪೇನ್ಗೆ ಎಫೆಕ್ಟ್ ಆಗಬಾರದು. ಪೆಟ್ರೋಲ್ ಡೀಸೆಲ್ನ ಸ್ವಲ್ಪ ಹಾಗೆ ಹಿಡಿದಿಟ್ಕೊಂಡಿರೋಣ. ಗ್ಯಾಸ್ ಅಂತೂ ಸುಮ್ಮನೆ ಒಂದಿನ ಬೈಕೊಳ್ತಾರೆ ಹೆಂಗಸರು, ಆಮೇಲೆ ಓಕೆ. ಆದರೆ ಪೆಟ್ರೋಲ್ ಡೀಸೆಲ್ ಮಾಡಿಬಿಟ್ರೆ ಇಡೀ ದೇಶದಲ್ಲಿ ಎಲ್ಲದರ ಬೆಲೆ ಜಾಸ್ತಿ ಆಗ್ಬಿಡುತ್ತೆ. ತುಂಬಾ ಜನ ಅದನ್ನ ಗಮನಿಸ್ತಾರೆ, ಬಹಳ ಸಿಟ್ಟು ಮಾಡ್ಕೊಳ್ತಾರೆ ಅಂತ ಹೇಳಿ ಅದನ್ನ ತಡೆದಿಟ್ಟಿದ್ದಾರೆ. ಬಟ್ ಅದನ್ನ ಹೆಚ್ಚು ದಿನ ತಡೆಯಕ್ಕಾಗೋದಿಲ್ಲ. $120-130 ಹೋದ್ಮೇಲೆ ನಾಳೆ 130ಕ್ಕೆ ಹೋಗೋ ಸಾಧ್ಯತೆ ಇದೆ. ಇನ್ನು 3-4 ದಿನಗಳಲ್ಲಿ $150 ಆಗ್ಬಿಡ್ತು ಅಂದ್ರೆ ಭಾರತದಲ್ಲಿ ಪೆಟ್ರೋಲ್ ಬೆಲೆಯನ್ನ $10-15 ಪ್ರತಿ ಲೀಟರ್ಗೆ, $10-15 ಪ್ರತಿ ಲೀಟರ್ಗೆ ಜಾಸ್ತಿ ಮಾಡ್ಬೇಕಾಗುತ್ತೆ ಇನ್ನೊಂದು ವಾರದಲ್ಲಿ. ಇಲ್ಲದೆ ಹೋದ್ರೆ ತೈಲ ಕಂಪನಿಗಳು ಮುಚ್ಕೊಂಡು ಹೋಗ್ಬಿಡ್ತವೆ. ಒಂದೋ ತೈಲ ಬೆಲೆ ಜಾಸ್ತಿ ಮಾಡಬೇಕು, ಪೆಟ್ರೋಲ್ ಡೀಸೆಲ್ ರೇಟ್ ಅನ್ನ ಜಾಸ್ತಿ ಮಾಡಬೇಕಾಗುತ್ತೆ ಭಾರತದಲ್ಲಿ. ಇಲ್ಲ ಪೆಟ್ರೋಲ್ ಬಂಕ್ಗಳನ್ನ ಮುಚ್ಚಿಬಿಟ್ಟು ಪೆಟ್ರೋಲ್ ಸ್ಟಾಕ್ ಇಲ್ಲ ಅನ್ಬೇಕಾಗುತ್ತೆ. ಪೆಟ್ರೋಲ್ ಸ್ಟಾಕ್ ಇಲ್ಲ ಅಂದ್ಬಿಟ್ರೆ ಸರ್ಕಾರ ಗಡಗಡ ಅಂತ ನಡಗಿಸ್ಬಿಡ್ತಾರೆ ಜನ. ಯಾಕಂದ್ರೆ ಅವರು ಇಡೀ ವ್ಯವಸ್ಥೆನೆ ಕುಸಿದು ಬಿದ್ದೋಗುತ್ತೆ. ಬೇಕಾದ್ರೆ ಹೆಚ್ಚಿಗೆ ಹಣ ತಗೊಳ್ಳಿ, ಬಟ್ ನಮಗೆ ಪೆಟ್ರೋಲ್ ಬೇಕೇ ಬೇಕು ಅಂತ ಗಲಾಟೆ ಮಾಡಕ್ ಶುರು ಮಾಡ್ತಾರೆ. ಹಾಗಾಗಿ
ಬಹಳ ಇಕ್ಕಟ್ಟಿನ ಸನ್ನಿವೇಶ ಇದೆ. ಇಲ್ಲೇ ಇಂತಹ ಇಕ್ಕಟ್ಟಂದ್ರೆ ಇಡೀ ಜಗತ್ತಲ್ಲಿ ಅದೇ ಇಕ್ಕಟ್ಟಿದ್ದಾಗ ಎಲ್ಲ ದೇಶಗಳು ಪ್ರೆಷರ್ ಹಾಕ್ತವೆ ಅನ್ನೋದು ಇರಾನ್ನ ಒಂದು ನಂಬಿಕೆ. ಇರಾನ್ಗೆ ಇರೋ ನಂಬಿಕೆ ಏನಂದ್ರೆ ನನ್ನ ಮೇಲೂ ಪ್ರೆಷರ್ ಹಾಕ್ಲಿ, ಯುದ್ಧ ವಿರಾಮ ಮಾಡ್ಕೊಳ್ಳೇಬೇಕು ನೀವು, ಇಡೀ ಜಗತ್ತಿಗೆ ಎಫೆಕ್ಟ್ ಆಗ್ತಿದೆ ಅಂತ. ಅದೇ ರೀತಿ ಇಸ್ರೇಲ್ ಅಮೆರಿಕ ಮೇಲೆ ಪ್ರೆಷರ್ ಬೀಳುತ್ತೆ. ಏನೋ ಇವ್ರಿಗೂ ಒಂದಷ್ಟು ಪೆಟ್ಟು, ನನಗೂ ಒಂದಷ್ಟು ಪೆಟ್ಟು, ನಾನು ಹೊಡೆದಿದ್ದೀನಿ ಇಸ್ರೇಲ್ಗೆ. ಅಮೆರಿಕದ ವಾಯು ನೆಲೆಗಳು, ಸೇನಾ ನೆಲೆಗಳನ್ನು ಅರಬ್ ರಾಷ್ಟ್ರಗಳಲ್ಲಿ ಹೊಡೆದಿದ್ದೀನಿ. ಸೊ ಹಾಗಾಗಿ ನಾನು ಪ್ರತಿರೋಧ ಕೊಟ್ಟಿದ್ದೀನಿ, ನನಗೂ ಸಮಾಧಾನ ಇದೆ ಅಂತ ಇರಾನ್ಗೆ ಅನ್ಸುತ್ತೆ. ಆಮೇಲೆ ಇಸ್ರೇಲು ಅಮೆರಿಕಾಗೂ ಅನ್ಸುತ್ತೆ. ಇಸ್ರೇಲ್ ಅಮೆರಿಕಾಗೂ ಅನ್ಸುತ್ತೋ ಇಲ್ವೋ, ಟ್ರಂಪ್ಗಂತೂ ಅನ್ಸುತ್ತೆ ಇನ್ನು ಈ ನಷ್ಟ ಭರಿಸೋದಕ್ಕೆ ಸಾಧ್ಯ ಇಲ್ಲ ಅಂತ. ಟ್ರಂಪ್ಗೆ ಇಸ್ರೇಲ್ ಮಾಡಿದಂತಹ ಒಂದು ಕೃತ್ಯದಿಂದ ಎಷ್ಟು ಸಿಟ್ಟು ಬಂತು ಅಂದ್ರೆ, ಇರಾನ್ನ ತೈಲ ದಾಸ್ತಾನಿನ ಮೇಲೆ ದಾಳಿ ಮಾಡಿ ಅಲ್ಲಿ ಆಕಾಶಕ್ಕೆ ಬೆಂಕಿ ಉಗುಳುವಂಗೆ ಮಾಡಿದೆ ಇಸ್ರೇಲು. ಇರಾನ್ನ ತೆಹರಾನ್ನಲ್ಲಿ ಅದು ಸಹ, ಅದು ಜನರ ಆರೋಗ್ಯವನ್ನ ಹಾಳು ಮಾಡ್ತಿದೆ, ಅದು ಬೇರೆ ವಿಚಾರ. ಹೊಗೆ, ದಟ್ಟ ಹೊಗೆ, ಕಪ್ಪು ಮಳೆ, ಆಸಿಡ್ ಮಳೆ ಎಲ್ಲ ಆಗ್ತಿದೆ ತೆಹರಾನ್ನಲ್ಲಿ. ಎಲ್ಲ ಏನು ಈ ಇಸ್ರೇಲ್ನಂತಹ ನೀಚ ಅಮಾನವೀಯ ಈಡಿಯಟ್ಟುಗಳು ಮಾಡುವಂತಹ ಕೆಲಸ, ಜನರನ್ನು ಕೊಲ್ಲೋದರಲ್ಲಿ ಅದಕ್ಕೆ ವಿಕೃತ ಆನಂದ. ಆದರೆ ಅಮೆರಿಕ ಅದನ್ನ ವಿರೋಧಿಸ್ತು. ಅಮೆರಿಕದಿಂದ ಸಂದೇಶ ಬಂತು, ವಾಟ್ ದ ಫಕ್ ಅಂತ ಬಂತು ಇಸ್ರೇಲ್ಗೆ. ಏನ್ ಮಾಡ್ತಿದ್ದೀರಿ ನೀವು ಅನ್ನೋ ರೀತಿಯಲ್ಲಿ ಬಂತು. ಟ್ರಂಪ್ ಹೇಳಿಕೆ ಕೊಟ್ರು, ಪೆಟ್ರೋಲ್ ಉರಿಸಿ ವೇಸ್ಟ್ ಮಾಡೋದಂದ್ರೆ ಏನರ್ಥ, ಒಂದೊಂದು ತೊಟ್ಟು ಸಹ ಅಮೂಲ್ಯವಾದದ್ದು ಪೆಟ್ರೋಲ್, ಅದನ್ನ ಈ ರೀತಿ ಬೆಂಕಿ ಹಾಕಿ ಹಾಳು ಮಾಡಬಾರದು ಅಂತ ಟ್ರಂಪ್ ಕಡೆಯಿಂದ ಹೇಳಿಕೆ ಬಂತು. ಸೊ ಟ್ರಂಪ್ ಅಂತೂ ಈಸ್ ವೈಟಿಂಗ್, ಯಾರಾದ್ರೂ ಒಬ್ರು ಮಧ್ಯಸ್ಥಿಕೆ ವಹಿಸ್ಬಿಟ್ಟು ಯುದ್ಧ ವಿರಾಮ ಇವತ್ತಾದ್ರೆ ಇವತ್ತೇ ಒಳ್ಳೇದು ಅಂತ ಟ್ರಂಪ್ಗೆ ಬಂದ್ಬಿಟ್ಟಿದೆ ಈಗ. ಯಾಕಂದ್ರೆ ಅಮೆರಿಕದ ಜನ ಕೇಳ್ತಿದ್ದಾರೆ ಪ್ರಶ್ನೆ, ಈ ಯುದ್ಧಕ್ಕೂ ನಮ್ಗೆ ಏನಪ್ಪ ಸಂಬಂಧ, ಅದು ಇಸ್ರೇಲ್ ಪ್ರಾಬ್ಲಮ್, ನೀನ್ ಯಾಕೆ ಮಧ್ಯದಲ್ಲಿ ಹೋಗಿ ನಿಂತ್ಕೊಂಡು ನಮ್ಮ ದುಡ್ಡು, ನಮ್ಮ ಶ್ರಮ, ನಮ್ಮ ಆರ್ಥಿಕತೆ ಎಲ್ಲದಕ್ಕೂ ಪೆಟ್ಟು ಕೊಡ್ತಾ ಇದೀಯ ಅಂತ. ಅದ್ರ ಜೊತೆಗೆ ಜಾಗತಿಕವಾಗಿಯೂ ಸಹ ಸಿಕ್ಕಾಪಟ್ಟೆ ಲಾಸ್ ಆಗ್ತಿದೆ, ಶೇರ್ ಮಾರ್ಕೆಟ್ಗಳು ಮುಳುಗ್ತಾ ಇದಾವೆ. ಸೊ ಟ್ರಂಪ್ಗೆ ಆ ಆತಂಕ ಇದೆ. ಹಾಗಾಗಿ ಇರಾನ್ಗೆ ಇಂಡೈರೆಕ್ಟ್ ಆಗಿ ಸೂಚನೆ, ಒಂದು ಕ್ಲೂ ಕೊಡ್ತಾ ಇರೋದು ಯುದ್ಧ ವಿರಾಮ ಮಾಡ್ಕೊಳ್ಳೋಣ ಅಂತ. ಬಟ್ ಇರಾನ್ ಹೇಳ್ತಾ ಇದೆ ಯುದ್ಧ ವಿರಾಮದ ಮಾತೇ ಇಲ್ಲ, ನಮ್ಗಿನ್ನೂ ಕೆಲಸ ಇದೆ ಅಂತ. ಸೊ ಅಮೆರಿಕ ಈಗ ಯಾರಾದ್ರೂ ಮಧ್ಯಸ್ಥಿಕೆ ವಹಿಸ್ತಾರೆ ಅಂತ ಕಾಯ್ತಾ ಇದೆ. ಅತಿ ಶೀಘ್ರದಲ್ಲಿ ಅದಾಗುತ್ತೆ ಅನ್ಸುತ್ತೆ. ಮೇ ಬಿ ಇನ್ನೊಂದು ವಾರ 10 ದಿನಗಳಲ್ಲಿ ಒಂದು ಯುದ್ಧ ವಿರಾಮದ ಘೋಷಣೆ ಆಗೋ ಎಲ್ಲ ಸಾಧ್ಯತೆಗಳಿದೆ. ಅದು ಯಾಕಂದ್ರೆ ಇರಾನ್ಗೆ ಸಾಕಷ್ಟು ಸಮಾಧಾನ ಆಗುತ್ತೆ, ಇವ್ರಿಗೂ ಸಹ ಸಾಕಷ್ಟು ಪೆಟ್ಟು ಬಿದ್ದು ನೋವು ತಡೆಯಕ್ಕಾಗದೆ ಅಂತ ಸ್ಥಿತಿಗೆ ಹೋಗ್ಬಿಡ್ತಾರೆ. ಮಧ್ಯದಲ್ಲಿ ಯಾರಾದ್ರೂ ಬಂದು ಯುದ್ಧ ವಿರಾಮ ಮಾಡ್ಕೊಳ್ಳೋಣ, ನಾನು ಮಧ್ಯಸ್ಥಿಕೆ ವಹಿಸ್ತೀನಿ ಅಂದಾಗ ಎರಡೂ ಕಡೆಯವರು ಒಪ್ಕೊಳ್ಳೋ ಸಾಧ್ಯತೆಗಳಿದ್ದಾವೆ. ಸೊ ಅಂತಿಮ ಗುರಿ ಇರಾನ್ದು ಈ ರೀತಿ ಎಲ್ಲರನ್ನೂ ಹಿಪ್ಪೆ ಮಾಡಿ, ಇಡೀ ಆರ್ಥಿಕತೆಯನ್ನ ಸ್ವಲ್ಪ ಟೈಟ್ ಮಾಡಿ, ತಾನು ಯುದ್ಧ ವಿರಾಮ ಮಾಡಿಲ್ಲ ಅಂದ್ರೆ ಇಡೀ ಜಗತ್ತು ಉಸಿರುಗಟ್ಟುತ್ತೆ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಮಾಡಿ ಆ ನಂತರ ಯುದ್ಧ ವಿರಾಮಕ್ಕೆ ಹೋದ್ರೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಒಂದು ಬೆಲೆ ಇರುತ್ತೆ, ಒಂದು ಪವರ್ ಹಾಗೆ ಉಳಿಸ್ಕೊಂಡಂಗಾಗುತ್ತೆ. ಮತ್ತು ಒಪ್ಪಂದಗಳಾಗ್ತಾವಲ್ಲ ಕೊನೆಯಲ್ಲಿ ಅಮೆರಿಕ ಮತ್ತು ಇರಾನ್ ನಡುವೆ, ಆ ಒಪ್ಪಂದಗಳಲ್ಲಿ ಅಮೆರಿಕ ಹೆಚ್ಚು ಷರತ್ತುಗಳನ್ನ ಹಾಕೋದಕ್ಕೆ ಸಾಧ್ಯ ಇಲ್ಲದ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇದು ಇರಾನ್ನ ಅಂತಿಮ ಗುರಿ ಅಂತ ನನ್ನ ಅನಿಸಿಕೆ, ನನ್ನ ಅನುಭವದಲ್ಲಿ. ಯಾಕಂದ್ರೆ ನಾನು 1990ರ ದಶಕದಲ್ಲಿ ಇರಾಕ್ ಅಮೆರಿಕ ಯುದ್ಧ, ಗಲ್ಫ್ ವಾರ್ಗಳಿಂದಲೂ ಸಹ ಯುದ್ಧಗಳನ್ನು ಗಮನಿಸ್ಕೊಂಡು ಬರ್ತಿದ್ದೀನಿ. ಆಗ ಸೀನಿಯರ್ ಬುಷ್ ಇಂದ ಹಿಡಿದು ಈಗ ಡೊನಾಲ್ಡ್ ಟ್ರಂಪ್ 2ನೇ ಬಾರಿಗೆ ಅಧಿಕಾರ ವಹಿಸ್ಕೊಂಡಿರುವವರೆಗೆ ಆಗಿರುವ ಎಲ್ಲ ವಿದೇಶಿ ಯುದ್ಧಗಳನ್ನು ಸಹ ನಾನು ತುಂಬಾ ಗಂಭೀರವಾಗಿ ಸ್ಟಡಿ ಮಾಡಿದ್ದೀನಿ. ಸೊ ಈ ರೀತಿಯಾಗಿ ಯುದ್ಧಗಳು, ಆಧುನಿಕ ಯುದ್ಧಗಳು ಈ ರೀತಿಯೇ ನಡೆಯೋದು. ಈ ಹಿಂದಿನ ರೀತಿಯಲ್ಲಿ ರಾಜರ ರೀತಿಯಲ್ಲಿ ಅವನನ್ನು ಕೊಂದುಬಿಟ್ಟು ನಾನು ಜಯಶಾಲಿ, ಶರಣಾಗ್ತಾರೆ, ಒಬ್ಬರೇ ಗೆಲ್ತಾರೆ, ಅದು ತುಂಬಾ ತುಂಬಾ ಕಷ್ಟ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.